ಸೂರ್ಯನ ಸ್ಫೋಟ ಮತ್ತು ಭೂಮಿಗೆ ಮುನ್ನೆಚ್ಚರಿಕೆ ಇತ್ತೀಚಿನ ದಿನಗಳಲ್ಲಿ ಸೂರ್ಯ ವಿಪರೀತ ಚಂಚಲನಾಗಿದ್ದು ನಿರಂತರವಾಗಿ ಸ್ಫೋಟಿಸುತ್ತಾ ದೊಡ್ಡ ದೊಡ್ಡ ಕಾಂತಿಯ ಅನಿಲದ ಮೋಡಗಳನ್ನು ಸೌರವ್ಯೂಹಕ್ಕೆ ಕಳುಹಿಸ್ತಾ ಇದ್ದಾನೆ. ಜೂನ್ 6, 2026 ಬೆಳಗ್ಗೆ ಸೂರ್ಯನ ಮೇಲ್ಮೈಯ ಸಕ್ರಿಯ ಪ್ರದೇಶ 4461ರಲ್ಲಿ ಮಧ್ಯಮ ಮಟ್ಟದ M1.8 ಸೌರ ಜ್ವಾಲೆಯ ಸ್ಫೋಟ ಸಂಭವಿಸಿದೆ. ಇದರ ಪರಿಣಾಮವಾಗಿ ಹೊರಹೊಮ್ಮಿರುವ ಬೃಹತ್ ಕರೋನಲ್ ಮಾಸ್ ಎಜೆಕ್ಷನ್ ಮತ್ತು ದಟ್ಟವಾದ ಕಾಂತಿಯ ಫಿಲಮೆಂಟ್ ಇಂದು ಭೂಮಿಯನ್ನು ತಲುಪಲಿದ್ದು, ನಾಸಾ ಮತ್ತು ಅಮೆರಿಕದ SWPC ಸಂಸ್ಥೆಯು ಭೀಕರ G3 ಮಟ್ಟದ ತೀವ್ರ ಭೂಕಾಂತೀಯ ಚಂಡಮಾರುತದ ಮುನ್ನೆಚ್ಚರಿಕೆಯನ್ನು ನೀಡಿವೆ. ಫಿಲಮೆಂಟ್ನ ವೇಗ ಮತ್ತು ಭೂಕಾಂತೀಯ ಬಿರುಗಾಳಿಯ ಪರಿಣಾಮ ಸೂರ್ಯನ ಬಾಹ್ಯ ವಾತಾವರಣದ ಅಗೋಚರ ಕಾಂತೀಯ ಕ್ಷೇತ್ರಗಳಿಂದ ಹಿಡಿದುಕೊಟ್ಟಿದ್ದ ಈ ದಟ್ಟವಾದ ಪ್ಲಾಸ್ಮಾ ಅಥವಾ ಫಿಲಮೆಂಟ್ ಪ್ರಸ್ತುತ ಸೆಕೆಂಡ್ಗೆ ಬರೋಬ್ಬರಿ 1400 ಕಿಲೋಮೀಟರ್ನಷ್ಟು ಭೀಕರ ವೇಗದಲ್ಲಿ ಒಳ ಸೌರವ್ಯೂಹದ ಮೂಲಕ ಭೂಮಿಯತ್ತ ಧಾವಿಸಿ ಬರ್ತಾ ಇದೆ. ಸೂರ್ಯನಿಂದ ಬರುವ ಈ ಚಾರ್ಜ್ ಕಣಗಳು ಭೂಮಿಯ ಕಾಂತಗಳು ಅಪ್ಪಳಿಸಿದಾಗ ಕಾಂತಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಅಸ್ಥಿರತೆ ಉಂಟಾಗುತ್ತದೆ. ಈ ಭೂಕಾಂತೀಯ ಬಿರುಗಾಳಿಯು ಭೂಮಿಯ ಸಂವಹನ ವ್ಯವಸ್ಥೆಗಳು, ಉಪಗ್ರಹಗಳು ಹಾಗೂ ವಿದ್ಯುತ್ ಗ್ರಿಡ್ಗಳ ಮೇಲೆ ತಾತ್ಕಾಲಿಕವಾಗಿ ತೀವ್ರ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ. ಈ ಸೌರಕೋಪದ ನಡುವೆಯೂ ಪ್ರಕೃತಿಯ ಸುಂದರ ರೂಪವೊಂದು ಆಕಾಶದಲ್ಲಿ ಅನಾವರಣಗೊಳ್ಳಲಿದೆ. ಸೂರ್ಯನ ಕಣಗಳು ಭೂಮಿಯ ಮೇಲ್ಮೈಯಿಂದ ಅನಿಲಗಳಿಗೆ ಡಿಕ್ಕಿ ಹೊಡೆದಾಗ ಹಸಿರು, ಕೆಂಪು ಮತ್ತು ನೇರಳೆ ಬಣ್ಣದ ಪರದೆಗಳಂತೆ ಕಾಣುವ ಅದ್ಭುತ ಅರೋರ ರಾತ್ರಿ ಆಕಾಶದಲ್ಲಿ ಮೂಡಲಿವೆ. ಈ ಬಾರಿ ಉತ್ತರ ಭಾರತ, ಯುರೋಪ್ ಹಾಗೂ ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಅಪರೂಪದ ದೃಶ್ಯ ಕಾಣಸಿಗುವ ನಿರೀಕ್ಷೆ ಇದ್ದು, ವಿಜ್ಞಾನಿಗಳು ಈ ಇಡೀ ವಿದ್ಯಮಾನವನ್ನು ಅತ್ಯಂತ ನಿಖರವಾಗಿ ಗಮನಿಸ್ತಾ ಇದ್ದಾರೆ.